ಅಂತಂದ್ರೆ ನಮ್ದು ಸೋಲಾರ್ ಸಿಸ್ಟಮ್ ಅದ, ನಮ್ದು ಸೌರಮಂಡಲ ಅಂತ ಕರಿತೀವಿ. ಏನಂತೀವಿ? ಸೌರಮಂಡಲ. ನೋಡ್ರಿ, ನಾವೀಗ ಎಲ್ಲಿದ್ದೀವಿ ಅಂತಂದ್ರ ನಾವು ಒಂದು ಗ್ರಹ, ಯಾವ ಗ್ರಹದೊಳಗೆ ಇದೀವಿ ಅಂದ್ರೆ ಭೂಮಿ ಅಂತಕ್ಕಂಥದ್ದು. ಎಲ್ಲದಪ್ಪ ಅಂತಂದ್ರೆ ಇಲ್ಲದ ನೋಡ್ರಿ, ನಾವು ಇರ್ತಕ್ಕಂಥ ಒಂದು ಗ್ರಹ ಯಾವ್ದಪ್ಪ ಅಂದ್ರೆ ಇದು ಅರ್ತ್. ಅದು ಕಾಣಿಸ್ತದ. ಈ ಅರ್ತ್ ಹೆಂಗದಲ್ಲ ಹಂಗೆ ಇನ್ನು ಎಷ್ಟು ಗ್ರಹಗಳದಪ್ಪ ಅಂತಂದ್ರೆ ಸುಮಾರು 7 ಗ್ರಹಗಳದಾವ. ನಮ್ಮ ಭೂಮಿಯನ್ನು ಹಿಡ್ಕೊಂಡು 8 ಗ್ರಹಗಳಾಗ್ತಾವ. ಹೌದಾ? ನಾವು ವಾಸ ಮಾಡ್ತಕ್ಕಂಥ ಗ್ರಹ, ಪ್ರೆಸೆಂಟ್ ಆಗಿ ನಾವು ಇರ್ತಕ್ಕಂಥ ಗ್ರಹ ಯಾವ್ದು ಅಂತಂದ್ರೆ ಅದು ಅರ್ತ್. ನಮಗ ಅರ್ತ್ಗೆ ದಿನಾಲು ಬೆಳಕು ಮತ್ತು ಸೂರ್ಯ, ರಾತ್ರಿ ಮತ್ತು ಹಗಲುಗಳು ಸಂಭವಿಸ್ತಾವ. ಹೌದಲ್ಲ? ನಮಗ್ ಬೆಳಕು ಎಲ್ಲಿಂದ ಬರ್ತದಪ್ಪ ಅಂತಂದ್ರೆ ಇಲ್ಲಿ ಸೂರ್ಯನಿಂದ. ಈ ಸೂರ್ಯನಿಂದ ಏನಾಗ್ತದಪ್ಪ ಅಂತಂದ್ರೆ ಈ ಎಲ್ಲಾ ಗ್ರಹಗಳು ಸುತ್ತಲೂ ಸುತ್ತಾ ಇರ್ತಾವ. ಹಾಗಾಗಿ ಎಲ್ಲಾ ಗ್ರಹಗಳ ಮೇಲೂ ಕೂಡ ಏನಾಗ್ತದಪ್ಪ ಅಂದ್ರೆ ಸೂರ್ಯನ ಒಂದು ಕಿರಣಗಳು ಬೀಳ್ದಾಗ ಏನಾಗ್ತಂದ್ರೆ ಅಲ್ಲಿ ಹಗಲು ಸಂಭವಿಸುತ್ತದೆ. ಹೌದಾ? ಎಷ್ಟು ಗ್ರಹಗಳದ ಒಟ್ಟಾಗಿ? 8 ಪ್ಲಾನೆಟ್ಸ್. ಹೌದಲ್ಲ? ರೈಟ್. ಮತ್ತೆ ಹಗಲುಗಳು ಮತ್ತು ರಾತ್ರಿಗಳು ಸಂಭವಿಸುವ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು.